ಹಾಯ್ ಗೈಸ್, ನನ್ನ ಹೆಸರು ಬಂದು ವಿವೇಕ್ ಅಂತೇಳಿ. ನಾನು ಮಂಗಳೂರಿಂದ ಮಾತಾಡ್ತಿರೋದು. ನಾನು ಈ ವಿಡಿಯೋ ಮಾಡಿರೋಕ್ಕೆ ಉದ್ದೇಶವೇನೆಂದರೆ, ತುಂಬ ಜನ ಕೇಳ್ತಿದ್ರು, ಬ್ರೋ ನೀವು ಏನು ವರ್ಕ್ ಮಾಡ್ತಿದ್ದೀರಾ, ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀರಲ್ಲ, ವಾಟ್ಸಪ್ಪಲ್ಲೆಲ್ಲ ಹಾಕ್ತಿರ್ತಿಲ್ಲ, ಅದು ವರ್ಕ್ ಏನು, ಅದೇನಾದರೂ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದು ಅಂತ ಎಲ್ಲ ತುಂಬ ಜನ ಕೇಳ್ತಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಮತ್ತು ತುಂಬ ಜನಕ್ಕೆ ಕಾಲೆಲ್ಲ ಮಾಡಿ ಕೇಳ್ತಿದ್ರು. ತುಂಬ ಜನ ಕಾಲ್ ರಿಸೀವ್ ಮಾಡಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ನಾನು ವರ್ಕ್ ಮಾಡ್ತಿರೋ ಕಂಪ್ನಿ ಹೆಸರು ಬಂದುಬಿಟ್ಟು ಬಿಸ್ ಗುರುಕುಲ ಅಂತೇಳಿ. ಇದು ನಾನು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿರೋದು. ಇದಕ್ಕಿಷ್ಟು ಟೈಮ್ ಕೊಡಬೇಕು ಹಾಗೆ ಅಂತೇನಿಲ್ಲ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಕೂಡ ವರ್ಕ್ ಮಾಡ್ಕೊಳ್ಬೋದು. ಅದು ಏನಾಯ್ತು ಮತ್ತೆ ಹೇಳ್ತೇನೆ. ಈಗ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಈ ಕಂಪ್ನಿ ಲೀಗಲ್ ಆರ್ ಇಲ್ಲೀಗಲ್ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಈ ಕಂಪನಿ 100% ಲೀಗಲ್ ಆಗಿ ಕಂಪನಿ. ಇದು ಸೆಂಟ್ರಲ್ ಗೌರ್ಮೆಂಟ್ ವೆರಿಫೈಡ್ ಆಗಿರೋ ಕಂಪನಿ. ನಾನು ಸೈಡಲ್ಲಿ ವೀಡಿಯೋ ಶೋ ಮಾಡ್ತೇನೆ, ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ನೀವು ಕೂಡ ಗೂಗಲ್ಲಿ ಹಾಕಿ ಸರ್ಚ್ ಮಾಡ್ಕೊಳ್ಬೋದು, ಆ ವೆಬ್ಸೈಟಲ್ಲಿ ಹೋಗಿ. ನಿಮಗೆ ಕೂಡ ಕ್ಲಾರಿಟಿ ಸಿಗುತ್ತೆ, ಇದೇನು ಲೀಗಲ್ ಆರ್ ಇಲ್ಲೀಗಲ್ ಅಂತ ಗೊತ್ತಾಗುತ್ತೆ. ಮತ್ತು 2023ರಲ್ಲಿ ಈ ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಸಿಕ್ಕಿದೆ. ಅದು ಕೂಡ ವಿಡಿಯೋ ಶೋ ಮಾಡ್ತೇನೆ. ನಮ್ಮ ಇರುವ ರೋಹಿತ್ ಅವರು ಈ ಅವಾರ್ಡ್ನ ಇಸ್ಕೊಳ್ಳೋ ವಿಡಿಯೋ ಕೂಡ ನೀವು ನೋಡ್ತಿರ್ಬೋದು. ಮತ್ತು ಈ ಕಂಪನಿ ಈಗ 2025ರಲ್ಲಿ ಗ್ಲೋಬಲ್ ಲೆವೆಲ್ಗೆ ಹೋಗಿದೆ. 152+ ಕಂಟ್ರೀಸಲ್ಲಿ ಈ ಕಂಪನಿ ಆ್ಯಡ್ ಆಗ್ತಾ ಉಂಟು. ಇದರ ಸ್ಕಿಲ್ ಪ್ರೊವೈಡ್ ಆಗ್ತಾ ಉಂಟು. ಮತ್ತು ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನನ್ನ ಹೈಲೈಟ್ಸಲ್ಲಿ ಚೆಕ್ ಮಾಡ್ಕೊಳ್ಬೋದು. ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೇನೆ, ಕ್ಲಿಯರಾಗಿ ಎಲ್ಲ ಮೆನ್ಷನ್ ಮಾಡಿದ್ದೇನೆ. ಅದರಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನಾನು ನನ್ನ ಇನ್ಸ್ಟಾ ಐ ಡಿ ಕೂಡ ಶೋ ಮಾಡ್ತೇನೆ. ಅದನ್ನು ನೋಡಿ ಫಾಲೋ ಮಾಡಿ, ಓಕೆನಾ. ಸೊ ಇದರಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು ಅಂತ ಹೇಳ್ತೇನೆ. ಹೌಸ್ ವೈಫ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಜಾಬ್ ಹೋಲ್ಡರ್ಸ್ ಆಗಲಿ, ಯಾರು ಕೂಡ ಈ ವರ್ಕ್ ಮಾಡ್ತಾ ಹೋಗ್ಬೋದು. ನಿಮ್ಮ ಫ್ರೀ ಟೈಮಲ್ಲಿ ನಿಮ್ಮ ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊಂಡು ನೀವು ಅದರಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ಇದಕ್ಕೆ ಯಾವುದೇ ಎಜುಕೇಷನ್ ಬೇಕಿಲ್ಲ. PUC, 10th, ITI, ಡಿಪ್ಲೊಮಾ, ಯಾವುದೇ ಎಜುಕೇಷನ್ ಯಾರು ಕೂಡ ಮಾಡ್ಬೋದು. ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಗೊತ್ತಿದ್ದರೆ, ಹಿಂದಿ ಗೊತ್ತಿದ್ದರೆ ಯಾರು ಕೂಡ ಈ ವರ್ಕ್ನ ಮಾಡ್ತಾ ಹೋಗ್ಬೋದು. ಸೊ ಈಗ ತುಂಬ ಜನಕ್ಕೆ ಡೌಟ್ ಬಂದಿರುತ್ತೆ, ಎಜುಕೇಷನು ಬೇಡ, ಎಕ್ಸ್ಪೀರಿಯೆನ್ಸು ಬೇಡ, ಇದರಲ್ಲಿ ಏನು ವರ್ಕ್ ಇರುತ್ತೆ ಬ್ರೋ ಅಂಥದ್ದು, ಎಕ್ಸ್ಪೀರಿಯೆನ್ಸು ಇಲ್ಲ, ಹೇಗೆ ವರ್ಕ್ ಕೊಡ್ತಾರೆ ಅಂತ ತುಂಬ ಜನಕ್ಕೆ ಡೌಟ್ ಬಂದಿರುತ್ತೆ. ಇದರಲ್ಲಿ 2 ಟೈಪ್ ವರ್ಕ್ ಇರುತ್ತೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತು ಫ್ರೀಲ್ಯಾನ್ಸಿಂಗ್ ಅಂತೇಳಿ. ಫಸ್ಟ್ ನಾನು ಫ್ರೀಲ್ಯಾನ್ಸಿಂಗ್ ಏನಂತ ಹೇಳ್ತೇನೆ. ಫ್ರೀಲ್ಯಾನ್ಸಿಂಗ್ ಅಂತ ಕನ್ನಡದಲ್ಲಿ ಸ್ವತಂತ್ರ ಉದ್ಯೋಗ ಅಂತ ಕರೀತಾರೆ. ಸೊ ಫ್ರೀಲ್ಯಾನ್ಸಿಂಗ್ ಅಂತ ಹೇಳಿದರೆ ಕಂಪನಿ ಕೊಡುವಂತಹ ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊಂಡು, ಅದು ಸ್ಕಿಲ್ಸ್ ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ಎಕ್ಸೆಲ್ ಮಾಸ್ಟ್ರಿ, ಫೇಸ್ಬುಕ್ ಆ್ಯಡ್, ಗೂಗಲ್ ಆ್ಯಡ್, ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ. ಸೊ ಟೋಟಲ್ 27 ಕೋರ್ಸಸ್ ಉಂಟಲ್ಲ, ಆ 27 ಕೋರ್ಸಸ್ ನಿಮಗೆ ಕಂಪ್ನಿ ಪ್ರೊವೈಡ್ ಮಾಡ್ತಾರೆ ಟ್ರೈನಿಂಗ್ನ. ಆ ಟ್ರೈನಿಂಗ್ನ ನಿಮಗೆ ಯಾವುದರಲ್ಲಿ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್ ಯಾವುದು ನಿಮಗೆ ಇಷ್ಟ ಆಗುತ್ತೆ ಅದನ್ನು ನೀವು ಕಲಿತ್ಕೊಂಡು ಅದರ ಮೇಲೆ ನೀವು ಆ ಬೇಸ್ನ ಮೇಲೆ ವರ್ಕ್ ಮಾಡ್ತಾ ಹೋದರೆ ನಿಮಗೆ ಕಂಪನಿ ಒಂದು ಕಮಿಷನ್ ಅಂತ ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಫ್ರೀಲ್ಯಾನ್ಸಿಂಗ್ ಅಂತ ಹೇಳ್ತಾರೆ. ನನ್ನ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಇದರಲ್ಲಿ ಅರ್ನ್ ಮಾಡ್ಕೊಳ್ಬಹುದು. ಅದು ಹೇಗಪ್ಪ ಏನಂತ ಹೇಳಿದರೆ, ಈಗ ನಮ್ಮ ಕಂಪನಿ ಕೊಡುವಂಥ 27-28 ಕೋರ್ಸಸ್ ಉಂಟಲ್ಲ, ಸ್ಕಿಲ್ಸ್ ಉಂಟಲ್ಲ, ಆ ಸ್ಕಿಲ್ಸ್ನ ಪ್ರಮೋಟ್ ಮಾಡ್ತಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ, ಫೇಸ್ಬುಕ್ ಯೂಸ್ ಮಾಡ್ತಾ, ಆ ಕೋರ್ಸಸ್ನ ಪ್ರಮೋಟ್ ಮಾಡಿದ ಮೇಲೆ ನಮಗೆ ಕಮಿಷನ್ ಅಂತ ಕಂಪನಿ ಕೊಡುತ್ತೆ. 50-80% ತನಕ ನಮಗೆ ಕಂಪನಿ ಕಮಿಷನ್ ಕೊಡುತ್ತೆ. ಅದನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಕೆಲವರಿಗೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇರುತ್ತಾ ಅಂತ ಡೌಟ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಇರುತ್ತೆ. ಅದು ಸ್ವಂತ ಬಿಸ್ನೆಸ್ ಮಾಡ್ತಾ ಅಂತ ಹೇಳಿದರು, ನೀವು ಫಸ್ಟ್ ಇನ್ವೆಸ್ಟ್ ಮಾಡಲೇಬೇಕು. ನೀವು ಯಾವುದಾದ್ರು ಒಂದು ಕರಾಟೆ ಕ್ಲಾಸ್, ಯಾವುದಾದ್ರು ಎಕ್ಸಾಂಪಲ್ ನೀವು ಒಂದು ಕರಾಟೆ ಕ್ಲಾಸ್ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ನೀವು ಫಸ್ಟ್ ಪೇ ಮಾಡಲೇಬೇಕಲ್ಲ. ಅದೇ ರೀತಿ ಮತ್ತು ನೀವು ಯಾವುದಾದ್ರೂ ಶಾಪ್ ಓಪನ್ ಮಾಡ್ತೀರಾ ಅಂತ ಹೇಳಿದರು, ಅದಕ್ಕೆ ನೀವು ಫಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಅದೇ ರೀತಿ ಇದು ಲೈಫ್ ಟೈಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ನಿಮಗೆ ಮತ್ತೆ ಯಾವಾಗಲೂ ಅದರಲ್ಲಿ ಯೂಸರ್ ಐಡಿ ಇರುತ್ತೆ. ಯಾವ ಫ್ರೀ ಟೈಮ್ ಬೇಕಾದರೂ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ನಾನು ಹೇಳ್ದಲ್ಲ ಆಗಲೇ, ಟೈಮ್ ಅಂತೇನಿಲ್ಲ, ನಿಮಗೆ ಯಾವಾಗ ಫ್ರೀ ಆಗುತ್ತೆ ಆ ಟೈಮಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು. ನಾನು ಪರ್ಚೇಸ್ ಮಾಡಿರುವಂಥ ಕೋರ್ಸ್ ಬಂದುಬಿಟ್ಟು ಫೈನಾನ್ಸ್ ಮಾಸ್ಟ್ರಿ. ಈ ಕೋರ್ಸಲ್ಲಿ ನಿಮಗೆ 80% ಕಮಿಷನ್ ಸಿಗುತ್ತೆ. ಇದರಲ್ಲಿ ಪರ್ ಡೇ 2K ಇಂದ 10K ತನಕ ಅರ್ನ್ ಮಾಡ್ಕೊಳ್ಬೋದು. ಇದು ನಮ್ಮ ಸ್ಕಿಲ್ಸ್ ಮೇಲೆ ಇರೋದು. ನಾವು ಕಲಿಯೋ ನಾವು ಹೇಗೆ ಕಲಿತೀವಿ, ನಾವು ಟ್ರೈನಿಂಗ್ ಹೇಗೆ ಅಟೆಂಡ್ ಆಗ್ತೀವಿ, ಮತ್ತು ಅದರ ಮೇಲೆ ಮತ್ತೆ ನಿಮಗೆ ಅದರ ಬೇಸ್ ಮೇಲೆ ನಿಮಗೆ ಇನ್ಕಮ್ ಜನರೇಟ್ ಆಗ್ತಾ ಹೋಗುತ್ತೆ. ನಾನು ಪರ್ಚೇಸ್ ಮಾಡಿರೋ ಕೋರ್ಸ್ ಬಂದುಬಿಟ್ಟು ಹೇಳಿದಲ್ಲ, ಫೈನಾನ್ಸ್ ಮಾಸ್ಟರ್ ಅಂತೇಳಿ. ಇಲ್ಲಿ 27 ಕೋರ್ಸಸ್ ಉಂಟು. ಮತ್ತು ಅದಕ್ಕಿಂತ ಬಂದು ಟೋಟಲ್ ಕಂಪನಿ 5 ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಉಂಟು. ಅದು ಲೀಸ್ಟ್ ನಿಮಗೆ ಇಲ್ಲಿ ತೋರಿಸ್ತೇನೆ, ನೋಡ್ಕೊಳ್ಬೋದು. ಮತ್ತು ಎರಡನೇದು ಬಂದುಬಿಟ್ಟು ಯಾವ ಕೋರ್ಸಸ್ಸಿಗೆ ಎಷ್ಟೆಷ್ಟು ಕಮಿಷನ್ ಉಂಟು, ಎಷ್ಟೆಷ್ಟು ಪ್ರೈಸ್ ಉಂಟು ಅಂತ ನಮಗೆ ನೋಡ್ತೇನೆ. ಮತ್ತು ನಾನು ಕೂಪನ್ ಕೂಡ ಹಾಕಿದರೆ ನಿಮಗೆ ಇಷ್ಟ ಅಂತ ಡಿಸ್ಕೌಂಟ್ ಸಿಗುತ್ತೆ. ಯಾರಿಗಾದರೂ ನಿಮಗೆ ಈ ಕೋರ್ಸ್ ಕಲಿಬೇಕು, ಈ ಕೋರ್ಸ್ ಮಾಡಬೇಕು, ಈ ಕೋರ್ಸಲ್ಲಿ ಇಷ್ಟು ಕಮಿಷನ್ ಗೇನ್ ಮಾಡಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು, ಅವರು ಕೆಳಗೆ ಈ ನಂಬರ್ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರಲ್ಲ, ಆ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಮತ್ತು ಯಾವ ಕೋರ್ಸ್ ನಿಮಗೆ ಇಷ್ಟ ಆಯಿತು ಆ ಕೋರ್ಸ್ನ
ನೇಮನ್ನು ಮೆನ್ಷನ್ ಮಾಡಿ ಹೇಳ್ತೇನೆ, ಮತ್ತು ನಿಮಗೆ ಎಲ್ಲ ಡೀಟೇಲ್ಸ್ನ ಮತ್ತೆ ನಿಮಗೆ ನಾನು ಕಾಲ್ ಮಾಡಿ ನಿಮಗೆ ಎಲ್ಲ ಡೀಟೇಲ್ಸ್ ಕ್ಲಿಯರಾಗಿ ಹೇಳ್ತೇನೆ. ಥ್ಯಾಂಕ್ ಯು.